ಸಚಿನ್ ನಗತಾ ಇದ್ದಾರೆ ಹಾಗೂ ನನ್ನ ರೋಟರಿ ಮಿತ್ರರೇ, ಈ ಸಂಸ್ಥೆಯನ್ನು ನಡೆಸುತ್ತಿರುವಂತಹ ವಿನಯ್ ಚಂದ್ರ ಅವರೇ ಹಾಗೂ ಅವರ ಶ್ರೀಮತಿ ಅವರೇ ಮತ್ತು ಎಲ್ಲ ಇಲ್ಲಿಯ ವಾಸಿಗಳು. ನಾನು ಒಂದು ಕಳೆದ 2 ದಿವಸದ ಹಿಂದೆ ಸುಮ್ಮನೆ ಹೀಗೆ ಇದು ನನ್ನ ಊರಿಗೆ ಸಮೀಪ ಇರುವಂತಹ ಒಂದು ಆಶ್ರಮ ನಾನು ಯೂಟ್ಯೂಬ್ನಲ್ಲಿ ನೋಡಿದ್ದೇನೆ, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಫೇಸ್ಬುಕ್ನಲ್ಲಿ ನೋಡಿದ್ದೇನೆ. ಏನಂತ ನೋಡುವ ಅಂತ ಬಂದು ನೋಡುವಾಗ ಇವರು ನಡೆಸುವಂಥ ಈ ಹೊಸ ಬದುಕುವಂಥ ಸಂಸ್ಥೆ, ಅದನ್ನು ನಡೆಸುವವರು ತಂದೆ ಫ್ಯಾಮಿಲಿಯವರು, ನಮಗೆ ಗೊತ್ತಿದ್ದ ಪಾರ್ಟಿಯವರು. ಅವರ ಹತ್ರ ಕೇಳಿದಾಗ ಅವರು ಉದಾರವಾಗಿ ಈ ಸಂಸ್ಥೆಗೆ ಇಲ್ಲಿ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಜಾಗ ತೆರವು ಮಾಡಿಕೊಡ್ತಾರೆ. ಕಳೆದ 1 ವರ್ಷದಿಂದ ಪ್ರಯಾಸ ಇಲ್ಲಿ ಈ ಸಂಸ್ಥೆಯನ್ನು ನಡೆಸುವ ನಮ್ಮ ವಿನಯ್ ಚಂದ್ರ ಇವರು ಬಹಳ ಸಣ್ಣ ಪ್ರಾಯದವರು, ಇಲ್ಲೇ ಶಾಸ್ತಾನ ಸಮೀಪದ ಶಾಸ್ತಾನದವರು. ಅವರ ಶ್ರೀಮತಿಯವರು ಕೂಡ ಕುವೈಟ್ನಲ್ಲಿ ಉದ್ಯೋಗದಲ್ಲಿ ಇದ್ದು 8 ವರ್ಷ ಕೆಲಸ ಮಾಡಿ ಗಂಡನೊಂದಿಗೆ ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬಹುಶಃ ಅವರಿಗೆ ಏನೋ ಒಂದು ಬಹಳ ಸಂತೋಷ ಕೊಡ್ತದೆ ಅಂತ ಹೇಳ್ತಾರೆ. ಇಲ್ಲಿ ಬರುವಾಗ ಒಂದು 36 ಜನ ಇತ್ತು, ಈಗ 56 ಜನ. ಎಲ್ಲರೂ ಇದನ್ನು ಫಿಸಿಕಲಿ ಚಾಲೆಂಜ್ ಆರ್ ಮೆಂಟಲಿ ಚಾಲೆಂಜ್. ಇದಕ್ಕೆ ಸರ್ಕಾರದ ಅನುದಾನ ಏನೂ ಇಲ್ಲ, ಬರೀ ದಾನಿಗಳ ಸಹಕಾರದಿಂದ ನಡೆಯಲ್ಪಡುವಂಥ ಒಂದು ಸಂಸ್ಥೆ. ಹಾಗಾಗಿ ನನಗೊಂದು ಮನಸ್ಸಾಯಿತು. ನನಗೆ ಮತ್ತೊಂದು ಖುಷಿಯಾದದಂದರೆ, ಅವರಿಗೆ ಸಾಮಾನ್ಯವಾಗಿ ಇಂಥ ಸಂಸ್ಥೆಗೆ ಭೇಟಿ ಆದಾಗ ನಮಗೆ ಅದು ಕೂಡಿ ಇದು ಕೂಡಿ ಅಂತ ಡಿಮಾಂಡ್ ಮಾಡ್ತಾ ಇರ್ತಾರೆ. ಇವರದ್ದೊಂದು ರೈಟಿಂಗ್ ಬೋರ್ಡ್ ಇದೆ, ವೈಟ್ ಬೋರ್ಡ್. ಆ ತಿಂಗಳಿಗೆ ಏನು ಬೇಕು ಅದನ್ನು ಅಲ್ಲಿ ಬರೆದಿರ್ತಾರೆ. ರೈಟಿಂಗ್ ಬೋರ್ಡ್ ಖಾಲಿ, ನಿಮ್ಗೆ ಈ ತಿಂಗಳು ಏನು ಬೇಡವಾ ಆಹಾರ ಸಾಮಗ್ರಿ. ನನ್ನ ಉದ್ದೇಶ ಏನಂದರೆ ಒಂದು ತಿಂಗಳಿಗೆ ಏನಾದರೂ ಆಹಾರ ಸಾಮಗ್ರಿ ಕೊಡುವಂಥ ಸದ್ಯ ಏನು ಬೇಡ ಸರ್. ಮತ್ತು ಹಾಗಾದರೆ ನಾವು ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಏನು ಅಂತ ಕೇಳಿದಾಗ, ನೀವು ಕೊಡುವುದಾದರೆ ನನಗೆ ಈ ಇನ್ಮೆಂಟ್ಸಿಗೆ ಜೆಂಟ್ಸಿಗೆಲ್ಲ ಒಂದೊಂದು ಬರ್ಮುಡ ಹಾಗೆ ಒಂದೊಂದು ಟೀ ಶರ್ಟ್ ಕೊಟ್ಟರೆ ಭಾಳ ಒಳ್ಳೆದಿತ್ತು. ಯಾಕಂದರೆ ನಮಗೆ ಈ ಮಳೆಗಾಲದಲ್ಲಿ ಎಸ್ಪೆಷಲಿ ಒಗಿಲಿಕ್ಕೆ ಬೇಗ ಒಣಗಲಿಕ್ಕೆ ಜಾಗ ಕಡಿಮೆ ಸಾಕಾಗ್ತದೆ. ಒಗೆಯುವುದು ಸುಲಭ, ಅದು ಕೂಡ ಇದೆ. ನಮ್ಮ ವಿನಯ್ ಚಂದ್ರ ಇವರೇ ಮಾಡ್ತಾರೆ, ವಾಷಿಂಗ್ ಮಿಷಿನ್ಗೆ ಹಾಕಿ ಇವರೇ ಒಗಿತಾರೆ. ಅಡುಗೆ ಕೂಡ ಗಂಡ ಹೆಂಡತಿ ಸೇರಿ ಮಾಡ್ತಾರೆ. ನಿಜವಾಗಿ ಭಾಳ ಒಂದು ಮೆಚ್ಚತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆಯ್ತು ಅಂತ ಹೇಳಿದೆ. ಮತ್ತು ಕೊನೆಗೆ ನನಗನ್ನಿಸ್ತು ಕೊಡುವಾದಷ್ಟು ಒಳ್ಳೆ ಕ್ವಾಲಿಟಿಗೆ ಕೊಡುವ. ನಮ್ಮ ಅಧ್ಯಕ್ಷರು ಕೇಳಿದಾಗ ಕೂಡಲೇ ಜಯಲಕ್ಷ್ಮಿಯಿಂದ ವ್ಯವಸ್ಥೆ ಮಾಡಿಕೊಟ್ಟು, ಬಹುಶಃ 4 ದಿವಸ ಆದರೂ ಅವ್ರನ್ನ ಹಾಕಿ ಅವರು ಸಂತೋಷ ಪಟ್ಟರೆ ನಮ್ಮ ರೋಟರಿ ಧನ್ಯತೆಯನ್ನು ಪಡಿತದೆ ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ನಾವು ಇರುವುದು ಬೇರೆಯವರ ಕಣ್ಣೀರನ್ನು ಒರೆಸಲಿಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡುವುದು. ಅದಕ್ಕೆ ಮುಖ್ಯವಾಗಿ ನಮಗೆ ಇರುವಂಥ ಒಂದು ವೇದಿಕೆ ಅಂತ ಹೇಳಿದ್ರೆ ರೋಟರಿ ಇಂಟರ್ನ್ಯಾಷನಲ್ ಫಂಡ್. ಇವತ್ತು TRF ಚೇರ್ಮನ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ನಮ್ಮ ಕ್ಲಬ್ಬಿನಿಂದ. ಆದರೆ ಬಹುಶಃ ಅವತ್ತು ಕ್ಲಬ್ ಮೀಟಿಂಗ್ ಮಾತಾಡಲಿಕ್ಕೆ ಅವಕಾಶ ಇರಲಿಕ್ಕಿಲ್ಲ. ನಮ್ಮ ಕ್ಲಬ್ಬಿನಿಂದ 7% ಕರೆಕ್ಷನ್ ನಿಮಗೆ ಖಂಡಿತ ಒದಗಿಸಿಕೊಡ್ತೇವೆ. 85% ಆಲ್ರೆಡಿ ರೀಚ್. 15% ಸಾಧ್ಯವಾದರೆ ಸಂಜೆ ಒಳಗೆ ರೀಚ್ ಮಾಡ್ತೇನೆ. ಇಲ್ಲ ಆದರೂ ಕೂಡ ಈ ವಾರದಲ್ಲಿ ರೀಚ್ ಮಾಡಿ ನಿಮಗೆ ಅದರ ವರದಿಯನ್ನು ಕಳಿಸ್ತೇನೆ. ಪ್ರಾಯಶಃ ವಿ ಮೇ ಎಕ್ಸೀಡ್ $4,000 ಆರ್ ವಿ ಮೇ ರೀಚ್ $4,000. ಓಕೆ, ಥ್ಯಾಂಕ್ ಯು ಫಾರ್ ದಿ ಇನ್ಫಾರ್ಮೇಷನ್. ಬಿಕಾಸ್ ನನ್ನ ಹತ್ರ ಅಪ್ಡೇಟ್ ಇಲ್ಲ. ಬೆಳಿಗ್ಗೆ ಕೂಡ ಈಗ ಡಾಕ್ಟರ್ ನಾಗೇಶ್ ಈಗ ಫೋನ್ ಮಾಡಿ, ವಾಸುದೇವ್ ಫೌಂಡೇಶನ್ ನಿಮ್ಮದೇ ಅಲ್ವಾ ನಂಬರ್, ಅದಕ್ಕೆ ಕಳಿಸಿಕೊಡ್ತಾರೆ, ದಯವಿಟ್ಟು ಕಳಿಸಿದ್ದಾರೆ. ನಾನು ನಿಮ್ಮ ಬಗ್ಗೆ TRF ಲಿಂಕ್ ಮಾಡಿ ಕಳಿಸ್ಕೊಡ್ತೇನೆ. ಬೆಳಿಗ್ಗೆ 5-6 ಜನರಿಗೆ ಬಂದಿದ್ದೇನೆ. ಅವರಿಗೆಲ್ಲ ಈಗ ಸಾಯಂಕಾಲ ಬಿಡುವಿನಲ್ಲಿ ಕೂತ್ಕೊಂಡು ಲಿಂಕ್ ಕ್ರಿಯೇಟ್ ಮಾಡಿ ರೆಮಿಟ್ ಮಾಡಿ ಅವರಿಗೆ ರೆಸಿಡೆಂಟ್ ತಲುಪುವಂಥ ಜವಾಬ್ದಾರಿ ನನ್ನೊಂದು. ಐ ಥಿಂಕ್ ದಿಸ್ ಇಸ್ ದ 3rd or 4th ಟೈಮ್ ಐ ಆಮ್ ವರ್ಕಿಂಗ್ ಆಸ್ ಎ TRF ಚೇರ್ಮನ್. ಬಹುಶಃ ಇದು ನಾನು ಈ ಜವಾಬ್ದಾರಿ ಬೇಡ ಅಂತ ಹೇಳ್ತೇನೆ. ಯಾಕಂದರೆ ಐ ಆಮ್ ಆಲ್ರೆಡಿ 75. ನನ್ನ ಆರೋಗ್ಯ ಕೂಡ ಅಷ್ಟು ಚೆನ್ನಾಗಿಲ್ಲ, ನನ್ನ ಮನೆಯವರ ಆರೋಗ್ಯ ಕೂಡ ಹೆಚ್ಚು ಚೆನ್ನಾಗಿಲ್ಲ. ರೋಟರಿಗೆ ನನಗೆ ಕೆಲವು ಸಲ ಅನಿಸ್ತದೆ ಬೇಕಾದಷ್ಟು ಸಮಯ ಕೊಡಲಿಕ್ಕೆ ನನಗೆ ಆಗ್ತಾ ಇಲ್ಲ. ಆದರೂ ಬಿಡುವಿನ ವೇಳೆಯಲ್ಲಿ ಸಾಧ್ಯವಾದಷ್ಟು ನಮ್ಮ ಅಧ್ಯಕ್ಷರ ಸಹಕಾರ ಕೊಡುವುದು. ವಾಪಸ್ ರೋಟರಿ ಮೀಟಿಂಗಿಗೆ ಬಂದರೆ ಮನೆ ಬಿಡಲಿಕ್ಕೆ ಕೂಡ ವ್ಯವಸ್ಥೆ ಆಗ್ತಾರೆ. ಅಂದರೆ ನನಗೆ ಮನೆ ಬಿಡುವಂಥ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಈಗ, ಆದರೂ ಬರ್ತಾ ಇದ್ದೇನೆ. ಬಟ್ ಐ ಎಂಜಾಯ್ ರೋಟರಿ ಆ್ಯಂಡ್ ಐ ಆಮ್ ಎ ಟ್ರೂ ರೊಟೇರಿಯನ್. ಈ ವಿಷಯದಲ್ಲಿ ನಾನು ಏನು ದಾಕ್ಷಿಣ್ಯದಿಂದ ಹೇಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ನನಗೆ ದೂರದ ಊರಿಂದ ಹಾಸನದಿಂದ ಪಾಪ ಬಂದು ಈಗ ಬಂದವರೇ ಸೀದಾ ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ. ತಾವು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕು. ಉದ್ಘಾಟನೆ ಅಂದರೆ ಏನಿಲ್ಲ ಸರ್, ಎಲ್ಲ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇದು ಸಾಂಕೇತಿಕವಾಗಿ ಮುಂದಿನ ಕಾರ್ಯಕ್ರಮದ ನಿರೂಪಣೆಗಾಗಿ ನಮ್ಮ ಅಧ್ಯಕ್ಷರಿಗೆ ಕೊಡ್ತಾರೆ. ಒಂದು ಹೆಮ್ಮೆ ಆಗ್ತದೆ. ಯಾಕಂದ್ರೆ ಇದು ನಮ್ದೊಂದು ಅಳಿವು ಸೇವೆ. ಇಲ್ಲಿಗೆ ಟ್ರೂ ರೊಟೇರಿಯನ್, ನಮ್ಮ ರೊಟೇರಿಯನ್ ಸ್ಪಿರಿಟಿಗೆ ಒಂದು ವ್ಯಾಲ್ಯೂ ಬಂದಾಗ ಆಯ್ತು ನನಗೆ. ಅದೊಂದು ನಮ್ಗೊಂದು ಬಹಳ ಸಂತಸದ ಸಂಖ್ಯೆ ಅಂತ ಹೇಳ್ಬೋದು. ಈಗ ನಮ್ಮ ಒಂದು 5 ಜನರಿಗೆ
ಬಟ್ಟೆಯನ್ನು ಕೊಡುವುದರ ಮೂಲಕ ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೀಗ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತೇವೆ. ಅದನ್ನ ನಮ್ಮ ಡಿ.ಜಿ. ಸಾಹೇಬರು ಮಾಡಿಕೊಡ್ಬೇಕು ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ನೆಕ್ಸ್ಟ್ ಕೊಡ್ಬೇಕು. ಹಾಗೆ ನಾರಾಯಣ ಅವರೇ ಮತ್ತೆ ಉದಯ ಕಾಮತ್ ಅವರೇ, ರೋಟರಿಯ ಎಲ್ಲ ಸ್ನೇಹಿತರೆ, ಈ ಹೊಸ ಬದುಕಿನ ಒಂದು ಆಶ್ರಮದ ನಡೆಸ್ಕೊಂಡ್ಬಂದಿರ್ತಕ್ಕಂಥ ಕಾರ್ಯಕರ್ತರೆ ಮತ್ತು ಎಲ್ಲ ಆಶ್ರಮವಾಸಿಗಳು, ಇವತ್ತು ರೋಟರಿ ಕ್ಲಬ್ ಕುಂದಾಪುರ ಇವರು ಮಾಡ್ತಕ್ಕಂಥ ಒಂದು ಸಮಾಜಮುಖಿ ಕಾರ್ಯಕ್ರಮ ನಿಜವಾಗ್ಲೂ ಕೂಡ ಮನಮಟ್ಟುವಂಥದ್ದು. ಯಾರಿಗೆಲ್ಲ ಅವಶ್ಯಕತೆ ಇದೆ ಆ ಕೆಲಸವನ್ನು ಈ ಕ್ಲಬ್ಬಿನ ಎಲ್ಲ ಸದಸ್ಯರು ಕೂಡ ಸಹಕಾರ ನೀಡಿದ್ದಾರೆ. ಇದು ರೋಟರಿ ಮತ್ತು ಸಮಾಜದಲ್ಲಿ ಯಾರಿಗೆಲ್ಲ ಬೇಕಾಗಿದೆ, ಏನೆಲ್ಲ ಸವಲತ್ತುಗಳು ಬೇಕು ಅದನ್ನು ಹುಡುಕಿ ಅವರು ನಿಮಗೆಲ್ಲ ಒದಗಿಸಿದ್ದಾರೆ. ಕ್ಲಬ್ನ ಎಲ್ಲ ಸದಸ್ಯರಿಗೆ ನಾನು ರೋಟರಿಯ ಜಿಲ್ಲೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದೇ ರೀತಿ ಹೆಚ್ಚಿನ ಕಾರ್ಯವನ್ನು ನೀವು ಮಾಡಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ನಾನು ಮಾತನಾಡಿಸ್ತಾ ಇದ್ದೇನೆ. ಇವತ್ತಿನ ಸಮಾರಂಭದ ವೇದಿಕೆಯಿರುವಂಥ ಶ್ರೀಮಂತರು ಡಿಸ್ಟ್ರಿಕ್ಟ್ ಗವರ್ನರ್ ಪಾಲಕರವರೇ, ಇವತ್ತಿನ ಅಧ್ಯಕ್ಷರಿರುವ ಸಚಿನ್ ಕರ್ತಾರೆ, ಉದ್ಯೋಗಕಾರರೇ, ಇವತ್ತಿನ ರೋಟರಿ ಮಿತ್ರರೇ, ಈ ಹೊಸ ಬದುಕು ಸಂಸ್ಥೆಯ ಫಲಾನುಭವಿಗಳೇ, ಇದನ್ನು ನಡೆಸ್ತಿರುವಂಥ ನೆಲೆ ಮತ್ತು ದಂಪತಿಗಳೇ, ಹೊಸ ಬದುಕು ಜೀವನದಲ್ಲಿ ಆಶೆಯನ್ನೇ ಕಳ್ಕೊಳ್ಳೋರಿಗೆ, ಬದುಕನ್ನೇ ಕಳ್ಕೊಳ್ಳೋರಿಗೆ ಒಂದು ಹೊಸ ಬದುಕನ್ನು ಕೊಡುವಂಥ ಒಂದು ಸಂಸ್ಥೆ. ಅದರ ಹೆಸರು ಕೂಡ ಭಾಳ ಚೆನ್ನಾಗಿ ಹೊಸ ಭಾಳ ಬದುಕು. ಸರ್ಕಾರದ ಯಾವುದೇ ಅನುದಾನಗಳಿಲ್ಲ. ಇಬ್ಬರು ಬಹಳ ಯುವಕರು, ಅವರಿಗೆ ಈ ಸ್ಥಿತಿಯಲ್ಲಿ ಇಂಥ ಒಂದು ಸಂಸ್ಥೆ ನಡೆಸಬೇಕನ್ನುವಂಥ ಬೇರೆ ಯಾರಿಗೂ ಇರಲಿಕ್ಕಿಲ್ಲ. ಅವರ ಇಂಥ ತ್ಯಾಗದ ಮನೋಭಾವನೆ ಇರಬಹುದು ಅನ್ನುವಂಥದ್ದು ಭಾಳ ಸಂತೋಷವಾಗಿ ಬರುತ್ತೆ, ದುಃಖ ಬರ್ತದೆ. ಇಷ್ಟು ಕಷ್ಟಪಟ್ಟುಕೊಂಡು ತಮ್ಮ ಬದುಕಿನ ಬಗ್ಗೆ ಹೇಳಿದ್ರೆ ದೇವರ ಬದುಕಿನ ಬಗ್ಗೆ ಚಿಂತನೆ ಮಾಡಿ ಏನೋ ತಮ್ಮ ಆಶೆಯನ್ನೇ ಕಳ್ಕೊಳ್ಳುವಂಥ ಜನರಿಗೆ ಒಂದು ದಿಕ್ಕನ್ನು ತೋರಿಸ್ತಾ ಇದ್ದಾರೆ ಅಂದರೆ ವೆರಿ ಗ್ರೇಟ್ ನೀವು. ಇಂಥ ಸೇವೆ ಮಾಡುವಂಥ ಮನೋಭಾವನೆ ನಿಮ್ಮ ದೇವರು ಕೊಡಲಿ. ನಿಮಗೆ ಆ ಶಕ್ತಿ, ಆ ಸಂಪತ್ತು ಇದೆಲ್ಲ ಒದಗಿ ಬರಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಆಗುತ್ತೆ. ಹಾಗೆ ಇದು ಚಿಂತನೆ ಮಾಡಿಕೊಂಡು ನಮ್ಮ ವಾದ್ಯಕಾರರು ಕೂಡ ಅವ್ರಿಗೆ ಏನೋ ಒಂದು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಬಂದು ನನ್ನ ಕೈಲಾದ ನನ್ನ ಕೈಲಾದ ಸಹಾಯ ಮಾಡಬೇಕು, ಮತ್ತು ಇಲ್ಲಿ ಖುದ್ದಾಗಿ ನೋಡಿ ಅವ್ರಿಗೆ ಏನು ಅವಶ್ಯಕತೆ ಇದೆ ಅಂತ ಕೇಳಿಕೊಂಡು ಇವತ್ತು ಒಳ್ಳೆಯ ಬಟ್ಟೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಟೀ ಶರ್ಟ್ ಕೊಟ್ಟು ಬರ್ಮೂಡಬೇಕು ಕೇಳಿದಂತೆ ಅವರ ಇಚ್ಛೆಯಂತೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ರೋಟರಿ ಅನ್ನುವಂಥದ್ದೇ ಈ ಸಮಾಜ ಸೇವೆ ಮಾಡುವಂಥ ಒಂದು ಸಂಸ್ಥೆ. ಸಮಾಜದಲ್ಲಿರುವಂಥ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಒಂದು ಸಂಸ್ಥೆ. ಆ ದಿಶೆಯಲ್ಲಿ ನಮ್ಮ ದಕ್ಷಿಣ ರೋಟರಿ ಸೌತು ಎನ್ನುವಂಥದ್ದು ಕೂಡ ಈಗಾಗಲೇ ಬಹಳಷ್ಟು ಕೆಲಸ ಮಾಡಿದೆ, ಮುಂದೂ ಕೂಡ ಮಾಡುವಂಥದ್ದೇ. ಅಲ್ಲಿ ಅನೇಕ ಕಮಿಟೆಡ್ ರೋಟರಿಯನ್ಸ್ಗಳಿದ್ದಾರೆ. ಆದ್ದರಿಂದ ಇಂಥ ಕಾರ್ಯ